ಹಾಯ್ ನಮಸ್ತೆ ಎಲ್ರಿಗೂ. ಬರ್ರಿ ನಾ ಇವತ್ತು ಕೊಲ್ಹಾಪುರ ಸ್ಪೆಷಲ್ ಮಿಸळ ಪಾವ್ ಮಾಡಿದ್ದೆ. ಸೊ ಆ ರೆಸಿಪಿ ನಿಮಗೂ ಹೆಂಗೆ ಮಾಡೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಮೊಳಕೆ ಹೊಡೆದಿದ್ದು ಮಟ್ಕಿ ಕಾಳು ತೊಗೊಂಡೇನಿ. ನಾನಿಲ್ಲಿ ಮನೆಯೊಳಗೆ ಇವು ಮೊಳಕೆ ಅಂದ್ರೆ ನೆನ ಹಾಕಿದ್ದೆ. ಸೊ ಇದಕ್ಕೆ ನಾನು ಮಸಾಲೆ ರೆಡಿ ಮಾಡ್ಕೋತೀನಿ. ಫಸ್ಟ್ ಕೈಲಿ ನಾನು ಒಂದು ಆನಿಯನ್ ತೊಗೊಂಡು ಈ ಥರ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಕೊಬ್ಬರಿ ಎರಡೂ ಈ ಥರ ಗ್ಯಾಸ್ ಮೇಲೆ ಬೇಯಿಸ್ಕೋತೀನಿ ರೀ. ಈ ಥರ ನೀವು ಚಮಚೆ ಇದ್ರೆ ಚಮಚೆ ಹಾಕೋರಿ, ಮ್ಯಾಗಿ ಸ್ಪೂನು, ಇಲ್ಲಾಂದ್ರೆ ನಾರ್ಮಲ್ ಚಮಚೆಯಿಂದ ಮಾಡ್ಕೋಬೋದು. ಈ ಥರ ಎರಡೂ ಚೆನ್ನಾಗಿ ಗ್ಯಾಸ್ ಮೇಲೆ ಈ ಥರ ಹುರ್ಕೊಂಡಿದ್ರೆ ಒಂಥರ ಒಲಿ ಮೇಲೆ ಮಾಡಿದ ಥರ ಫ್ಲೇವರ್ ಬರ್ತೈತಿ, ಒಂಥರ ಚಲೋ ಆಗ್ತೈತಿ. ಸೊ ಅದಕ್ಕೆ ನಾನು ಈ ಥರ ಉಟ್ಕೊಂಡೆ. ನಿಮ್ಗೆ ಈ ಥರ ಬ್ಯಾಡ್ ಆಗಿತ್ತಂದ್ರೆ ಒಂದು ಕಡಾಯಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಹುರ್ಕೋಬೋದು ರೀ. ಈ ಥರ ಒಂದು ಸ್ವಲ್ಪ ಇದು ಮ್ಯಾಲಿನ ಕರ್ಗಾಗಿದ್ದು ಕೊಬ್ಬರಿ ತೆಗಿದ್ರಿ. ಆಮೇಲೆ ಇಲ್ಲಿ ಇನ್ನೊಂದು ಮಸಾಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ ರೀ. ಆಮೇಲೆ ಇದು ಹೂವು ಬರುತ್ತಲ್ಲ ರೀ, ಅದ್ರಾಗಿಂದ ಒಂದು ಪಕ್ಕಳೆ ಹಾಕ್ಕೊಂಡೇನಿ. ಆಮೇಲೆ ದಾಲ್ಚಿನ್ನಿ, ಲವಂಗ, ಒಂದು 4 ಮೆಣಸು, ಆಮೇಲೆ ಧನಿಯಾ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇವನು ಫ್ರೈ ಮಾಡ್ಕೊಂಡೇನಿ ರೀ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅಲ್ಲ ಎಲ್ಲ ಹಾಕ್ಕೊಂಡೇ ಚೆನ್ನಾಗಿ ಇದನ್ನು ಹುರ್ಕೊಂಡೇನಿ ರೀ. ಆಮೇಲೆ ಇದೇನೆಲ್ಲನೂ ಕಟ್ ಮಾಡಿ ಇದನ್ನು ನಾವು ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಳ್ಳೋಣ ರೀ. ಉಳ್ಳಾಗಡ್ಡಿ, ಕೊಬ್ಬರಿ ಮತ್ತು ಅದೇನು ನಾವು ಹುರ್ಕೊಂಡಿವಲ್ಲ ರೀ ಎಣ್ಣೆ ಒಳಗೆ, ಅದನ್ನೆಲ್ಲನೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತೀನಿ ರೀ. ಆಮೇಲೆ ಇದ್ರೊಳಗೆ ಒಂದು ಸ್ವಲ್ಪ ನೀರು ತೊಗೊಂಡು ಅದರೊಳಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಈ ಥರ ಮಟ್ಕಿ ಕಾಳು ಬೇಯಿಸ್ಕೊಳ್ಳೋಣ್ರಿ. ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕ್ರಿ. ಈ ನೀರು ಹಾಕಿದ್ರೆ ಮಿಸ್ಸಾಗಿ ಒಂಥರ ಚಲೋ ಟೇಸ್ಟ್ ಬರ್ತೈತಿ ಮತ್ತು ಮಟ್ಕಿ ಕಾಳು ಚಲೋ ಕುದೀತಾವ. ಸೊ ಈ ಥರ ನೋಡಿರಿ ನಾನು ಕುದಿಸ್ಕೊಂಡೀನಿ. ಆಮೇಲೆ ಅದೇನು ಮಸಾಲೆ ರೆಡಿ ಮಾಡ್ಕೊಂಡಿವಲ್ಲ ರೀ, ಇಲ್ಲೇ ಮಿಕ್ಸರ್ಗೆ ಹಾಕೋತೀನಿ ರೀ. ಮಿಕ್ಸರ್ ಹಾಕೋ ಮೇಲೆ ಇದೊಂಥರ ಮಸಾಲೆ ರೆಡಿ ಆಗ್ತೈತಿ. ನಿಮ್ಗೆ ಎಷ್ಟು ನೀರು ಬೇಕಷ್ಟು ಹಾಕ್ಕೊಂಡು ನೀವು ಮಿಕ್ಸರ್ಗೆ ಹಾಕೋಬೋದು ರೀ. ಆಮೇಲೆ ಈ ಥರ ಒಂದು ಬಾಳ್ಗಿ ಒಳಗೆ 2 ಸ್ಪೂನಷ್ಟು ನಾನು ಎಣ್ಣೆ ತೊಗೊಂಡೀನಿ. ಆಮೇಲೆ 2ರಿಂದ 3 ಸಣ್ಣಗೆ ಚಾಪ್ ಮಾಡಿದಂಥ ಆನಿಯನ್ ಹಾಕ್ಕೊಂಡೇನಿ ರೀ. ಆನಿಯನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋದನ್ನು ಫ್ರೈ ಮಾಡ್ಕೋರಿ, ಅಂದರೆ ಚಲೋ ಟೇಸ್ಟ್ ಬರ್ತೈತೆ. ಹಸಿ ಇದ್ರೆ ಚಲೋ ಅನ್ಸಲ್ಲ. ಸೊ ಈ ಥರ ಗೋಲ್ಡನ್ ಬ್ರೌನ್ ಆಗೋದನ್ನು ಫ್ರೈ ಮಾಡ್ಕೊಂಡೇನಿ ರೀ. ಆಮೇಲೆ ಇದಕ್ಕೆ ಖಾರ, ಉಪ್ಪು ಹಾಕೋರಿ. ಆಮೇಲೆ ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡರ, ಮಿಸळ ಮಸಾಲನೂ ಸಿಗ್ತೈತೆ ರೀ, ಬೇಕಂದ್ರೆ ನೀವು ಅದನ್ನೂ ಹಾಕ್ಕೋಬೋದು. ಆಮೇಲೆ ಏನು ಮಸಾಲೆ ಮಾಡ್ಕೊಂಡಿವಲ್ಲ ರೀ, ಆ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸೈಡಿಗೆ ಎಣ್ಣೆ ಬಿಡುತ್ತನಾನು ಚೆನ್ನಾಗಿ ಹುರ್ಕೊಳ್ಳೋದು ರೀ. ಬೇಕಾದ್ರೆ ನಿಮ್ದು ಮಸಾಲೆ ಕೆಳಗಿಂತ್ರ ಹೊತ್ತಿದ್ರೆ ಒಂದು ಸ್ವಲ್ಪ ಮ್ಯಾಲಿಂತ್ರ ನೀರು ಹಾಕೋರಿ, ಆದರೆ ಕೆಳಗೆ ಹೊತ್ತಂಗಿಲ್ಲ ಮಸಾಲೆ. ಈ ಥರ ಚೆನ್ನಾಗಿ ನೀರು ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋದಂದ್ರೆ ಇದ್ರ ಎಣ್ಣೆ ಎಲ್ಲ ಕೊಬ್ಬರಿದು ಎಣ್ಣೆ ಆಗಲಿ ಎಲ್ಲ ಹೊರಗೆ ಬಿಡ್ತೈತೆ ರೀ. ನೋಡಿರಿ ಈ ಥರ ಸೈಡಿಗೆ ಹೆಂಗೆ ಎಣ್ಣೆ ಕುದಿಯಾತೈತಿ ಆ ಥರ ಎಣ್ಣೆ ಬಂದಮೇಲೆ ಅದಕ್ಕೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವೇನು ಮಟ್ಕಿ ಕಾಳು ಕುದಿಸಿಟ್ಟಿವಲ್ಲ ರೀ ಅವನ್ನ ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ತಿಳು ಗಟ್ಟಿ ನೀರು ಹಾಕ್ಕೊಂಡ್ರೆ ನಮ್ಮ ಮಿಸळ ರೆಡಿ ಆಗ್ತೈತೆ ನೋಡಿರಿ. ಕುದಿಯಾಕತ್ತೆ ಮ್ಯಾಲಿಂತ್ರ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಉದ್ರಿಸೇನ್ರಿ ನಾ, ಇದಕ್ಕೆ ಚಲೋ ಫ್ಲೇವರ್ ಬರ್ತೈತಿ. ನಾವೇನು ಅದು ಮಟ್ಕಿ ಕಾಳು ನೆನ ಕುದ್ಕೊಂಡಿರ್ತೀವಲ್ಲ ರೀ, ಅದ ನೀರು ಇದ್ರಾಗ ಹಾಕೋರಿ, ಚಲೋ ಟೇಸ್ಟ್ ಬರ್ತೈತಿ, ಫ್ಲೇವರ್ ಬರ್ತೈತಿ. ಕೊತ್ತಂಬರಿ ಒಂದು ಸ್ವಲ್ಪ ಉದುರಿಸ್ಕೊಂಡು ಈ ಥರ ಮಿಸळ ನಾನು ಮಾಡೀನಿ ರೀ. ನೀವು ಹೆಂಗೆ ಮಾಡ್ತೀರ ಅನ್ನೋದು ಕಮೆಂಟ್ ಮೂಲಕ ಹೇಳ್ರಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನೋಡ್ರಿ ಬರ್ರಿ ಮಿಸळ ತಿನ್ನಾಕ. ಥ್ಯಾಂಕ್ ಯು.